ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಅಮಲಾಪುರ ಬಡಾವಣೆಯ ದಲಿತ ಸಮುದಾಯಕ್ಕೆ ಸೇರಿರುವ ಮಶಾಣ ಭೂಮಿಗಾಗಿ ಪ್ರತಿಭಟನೆ ಮಾಡಲಾಯಿತು. ಸುಮಾರು ವರ್ಷಗಳಿಂದ ಮಶಾಣಕ್ಕಾಗಿ ನಾವು ಮನವಿಯನ್ನು ಸಲ್ಲಿಸುತ್ತಾ ಬಂದಿವೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಗೂಬೆ ಹಾಕಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಬೇಸತ್ತು ನಾವು ಇಂದು ಪ್ರತಿಭಟನೆ ಮಾಡುವ ಮುಖಾಂತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಪ್ರತಿಭಟನಾಕಾರರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಮಲಾಪುರ ಬಡಾವಣೆಯ ಮಹಿಳೆಯರು, ಪುರುಷರು ಎಲ್ಲರೂ ಸೇರಿಕೊಂಡು ನಮ್ಮ ಮಶಾಣ ಭೂಮಿಯನ್ನು ನಮ್ಮ ಸಮಾಜದ ಹೆಸರ ಮೇಲೆ ಪಹಣಿ ಪತ್ರಿಕೆ ಮಾಡಬೇಕು, ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೀದರಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ರಮೇಶ್ ಸಾಗರ್ ಮಂದಕನಹಳ್ಳಿ ಮತ್ತು ಇನ್ನೋರ್ವ ಮುಖಂಡರಾದ ಮಾರುತಿ ಕಂಟಿ ಕೂಡ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಯಾವುದೇ ಕಾರಣಕ್ಕೂ ದಲಿತರಿಗೆ ಶಮಶಾನ ಭೂಮಿಯನ್ನು ಮಂಜೂರು ಮಾಡದಿದ್ದರೆ ಮುಂಬರುವ ದಿನದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಹಮ್ಮಿಕೊಂಡಿದ್ದಾರೆ. ಯಾವ ಒಂದು ವಿಷಯಕ್ಕೆ ಇಂದು ಈ ಅರಣ್ಯ ಭವನ ಕಚೇರಿ ಎದುರುಗಡೆ ಎಷ್ಟೊಂದು ಜನ ಜಮಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಸ್ವತಃ ಗ್ರಾಮಸ್ಥರಿಂದನೇ ಕೇಳೋಣ. ಇವತ್ತ ತಾವೆಲ್ಲ ಏನು ಇಲ್ಲಿ ಬಂದು ಜಮಾಯಿಸಿದ್ರಿ, ಅದಕ್ಕೆ ಕಾರಣ ಏನು ಅಂತೇಳಿ ಹೇಳ್ಬೋದಾ? ಇಲ್ಲಿ ನಾವು ಸುಮಾರು 70 ವರ್ಷಗಳಿಂದ ಮಶಾಣ ಭೂಮಿಯಲ್ಲಿ ಜಾಗ ಕೊಡಲೇ ಇಲ್ಲ. ಅವರು ಮತ್ತೊಬ್ಬರು ಹೀಗೆ ನಮ್ಮದು ಆದಂತೆ ಒಬ್ಬ ವ್ಯಕ್ತಿಯನ್ನು ನಮ್ಮದೇ ಆದಂತ ಹೇಳ್ಕೊತಾ ಬರ್ತಾ ಇದ್ದಾನೆ. ಯಾರಿಗಾದ್ರೂ ಅವನು ನಾನು ಇಲ್ಲಿ ಬರ್ಗೂಡಲ್ಲ, ಇಲ್ಲಿ ಮಾಡ್ಗೂಡಲ್ಲ, ಇದು ನಂದೇ ಅಂತ ಹೇಳ್ತಾ ಇರ್ತಾನೆ. ಅದು ಮತ್ತು ಅರಣ್ಯ ಇಲಾಖೆದವರು ನಮ್ಮದು ಅದ ಅಂತ ಹೇಳ್ತಾರೆ. ಅವರು ತಹಸೀಲ್ದಾರ್ ಕೇಳಿದಾಗ ಅವರು ಇದು ಯಾರಿಗೆ ಬರಬಾರ್ದು, ಯಾರಿಗೆ ಆಗಲ್ಲ, ಇದು ನಮಗೆ ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಇದು ಇವತ್ತಿನ ದಿವಸ ನಾವು ಈ ಅರಣ್ಯ ಆಫೀಸ್ ಎದುರುಗಡೆ ಮಾಡಿದ ಕಾರಣ ಏನು, ಉದ್ದೇಶ ಏನಂದ್ರೆ ಅದು ನಮ್ದು ಮಶಾಣ ಭೂಮಿ ಕೊಡ್ಬೇಕಂತ, ಮಂಜೂರಾತಿ ಮಾಡ್ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೇವೆ. ಸುಮಾರು 2012 ಲೆಟರ್ ತಹಸೀಲ್ ಆಫೀಸ್ ಲೆಟರ್ ಕೊಡ್ತಾ ಇದ್ದೆವು, ಫಾರೆಸ್ಟ್ ಆಫೀಸ್ ಲೆಟರ್ ಕೊಡ್ತಾ ಇದ್ದೆವು. 2012 ಕೊಡ್ತಾ ಇದ್ರು ಕೂಡ ನಮ್ಮ ಸ್ಮಶಾನ ಭೂಮಿ ಅಮಲಾಪುರದಲ್ಲಿ ನಮಗಂತೆ ಮಾಡಿಕೊಡ್ತಾ ಇಲ್ಲ. ಏನಿಲ್ಲ ಅಂದ್ರೂ ಸುಮಾರು 50-60 ವರ್ಷದಿಂದ ನಮ್ಮ ಹಿಂದಿನ ಹಿರುಗಳಿಂದ ಮಾಡ್ಕೊತಾ ಬಂದಿದ್ದು ಭೂಮಿ. ಇನ್ನು ಮುಂದೆ ನಮಗೆ ಬೇಕು. ಇನ್ನಾಗ ನಮ್ಗೆ ಸುಮಾರು 6,000ರಿಂದ 5,000 ಜನ ನಾವು ಅಮಲಾಪುರ SC OD ಜನ ಇದ್ದಿದ್ದೆವು. ಅದ್ರ ಸಲುವಾಗಿ ನಮ್ಗೆ ಮಾಡಿಕೊಡೋದ್ರೆ ಸ್ಮಶಾನ ಭೂಮಿ ಮಾಡಿಕೊಡ್ತಾ ಇಲ್ಲ. ಅದ್ರ ಸಲುವಾಗಿ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇವತ್ತಿನ ದಿವಸ ಮೆಮೊಂಡಮ್ ಕೊಟ್ಟಿಲ್ಲ ನಂತರ ನಮಗೆ ಒಂದು ವಾರದೊಳಗಾಗಿ ಈ ಧರಣಿ ಮುಖಾಂತರ ಒಂದು ವಾರದೊಳಗೆ ಮಾಡಲಿಲ್ಲ ಅಂದರೆ ಸಾಂಕೇತಿಕವಾಗಿ ಒಂದು ಧರಣಿ ಸತ್ಯಾಗ್ರಹ ಮುಂದೆ ನಾವು ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ನಮ್ಮ ಮಾತನ್ನು. ಅಂಬೇಡ್ಕರ್ ಸಾಗರ್, ಅಮಲಾಪುರ. ನಮಸ್ಕಾರ. ವಿಷಯ ಹೇಳೋದೇನೆಂದರೆ, ಅಮಲಾಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ SC ಹುಲಿಯ ಜನಾಂಗಕ್ಕೆ ಇಲ್ಲಿ ಊರು ಹುಟ್ಟುಬಂದು ಸುಮಾರು ವರ್ಷ ಆಯಿತು. ಅಲ್ಲೇ ನಮ್ಮ ತಾತ ಪರ್ತಾತಲಿಂದ ಕುಣಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಶಮಶಾನ ಭೂಮಿ ಅಂತೂ ಮಂಜೂರು ಮಾಡ್ತಾ ಇಲ್ಲ. ಏಕೆ ಅಂದರೆ ಇವರು ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಿದರೆ ಫಾರೆಸ್ಟಲ್ಲಿ NOC ಕೊಡ್ತಾ ಇಲ್ಲ ಅಂತಾರೆ. NOC ಫಾರೆಸ್ಟ್ ಬಂದು ಕೇಳಿದ್ರೆ ನಮ್ಮ ಜಾಗ ಇದೆ, ನಮಗೆ ಕೊಡ್ಲಾಕ್ ಬರೋದು CND ಲ್ಯಾಂಡ್ ಅದ ಅಂತ ಹೇಳ್ತಾರೆ. ಇದು ಸುಮಾರು ಬೇರೆ ಬೇರೆ ಕಡೆ ಎಲ್ಲರಿಗೆ ಇಲ್ಲೇ ನಮ್ಮೂರಲ್ಲೇ ಇನ್ನೊಂದು ಜಾತಿಗೆ 8 ಎಕರೆ ಮಂಜೂರು ಮಾಡಿಕೊಡ್ತಾರೆ. ಅವಾಗೇ NOC ಕೇಳಿಲ್ಲ. ಇವತ್ತು ಪರಿಶಿಷ್ಟ ಜಾತಿ SC ಹೊಲಿಯೋಕ್ಕೆ ಬೇಕಾದಾಗೆ ಇವರು NOC ಕೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ಜಾತಿ ಪ್ರಭಾವದಿಂದ ಏನು ಗೊತ್ತಾಗ್ತಾ ಇಲ್ಲ. ಇದು ಕೂಡಲೇ ನಮ್ಮ ಸಮಾಜಕ್ಕೆ ಶಮಶಾನ ಭೂಮಿ ಮಂಜೂರು ಮಾಡುತ್ತಾ ಕೊಡ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪೂರಾ ಫಾರೆಸ್ಟ್ ಆಫೀಸ್ ಮುಂದೆ ಸತ್ಯಾಗ್ರಹವನ್ನು ಹಮ್ಮಿಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದೀವಿ. ನನ್ನ ಹೆಸರು ರಾಮು ದೊಡ್ಡಬಾವಿ, ಅಮಲಾಪುರ.
ಇಂದು ಅಮಲಾಪುರ ಗ್ರಾಮಸ್ಥರು ನಮ್ಮ ಎಸ್ ಸಮುದಾಯದ ಹೊಳೆಯ ಜಾತಿಯ ಸಂಶನ್ ಭೂಮಿಗಾಗಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಕೂಡಲೇ ಇದು ನಾಚಿಕೆ ಬರುವಂಥ ವಿಷಯ ಆಗಿರುತ್ತದೆ. ಇದು ನಮ್ಮ ಬೀದರ್ ಜಿಲ್ಲೆಯ ಸಚಿವರು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ತಹಸೀಲ್ದಾರ್ ಮತ್ತು ಫಾರೆಸ್ಟ್ ಅಧಿಕಾರಿಗಳಿಗೆ ಇದು ಒಂದು ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇವರಿಗೆ ಶಂಶನ್ ಭೂಮಿ ಮಂಜೂರಾತಿ ಮಾಡಿದ್ದಲ್ಲ ಕಾರಣಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡುವುದಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ದಯಮಾಡಿ ಈ ಕೂಡಲೇ ಫಾರೆಸ್ಟ್ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳು ಮತ್ತು ಈಶ್ವರ್ ಖಂಡ್ರೆ ಅವರು ಸೇರಿ ರಹೀಮ್ ಖಾನ್, ಅದೇ ರೀತಿ ದಕ್ಷಿಣ ಕ್ಷೇತ್ರದ ಶೈಲೇಂದ್ರ ಬೆಲ್ದಾಳೆ ಇವರೆಲ್ಲ ಸೇರಿ ಅನ್ನೋದು ಕೂಡಲೇ ಶಂಶನ್ ಭೂಮಿಗೆ ನೀವು ಭೂಮಿ ಕೊಡಲಿಲ್ಲ ಅಂದ್ರೆ ಮನೆ ಕಟ್ಟಲಿಕ್ಕೆ ಸಮುದಾಯ ಭವನ ಕೆಲ ಕೊಡ್ತೀರಂತ ಯಾವ ಕಾರಣಕ್ಕೆ ನಿಮಗೆ ನೆಮ್ಮೋಣ ನಾವು ನಿಮಗೆ ಯಾವ ಕಾರಣಕ್ಕೆ ನಾವು ಓಟ್ ಹಾಕಿ ಗೆಲ್ಲಿಸಿದ್ದೀವಿ. ಕೂಡಲೇ ಈ ಒಂದು ಸಮಸ್ಯೆ ಬಗೆಹರಿಸಬೇಕಂತ ತಮ್ಮ ಎಲ್ಲರಿಗೆ ನಾ ಎಚ್ಚರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಮತ್ತೆ ಪದೇ ಪದೇ ಹೇಳೋದೇನೆಂದರೆ ಈ ಕೂಡಲೇ ಶಂಶನ್ ಭೂಮಿ ಮಂಜೂರು ಮಾಡದಿದ್ದರೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಬಂದ್ ಮಾಡುವ ಮುಖಾಂತರ ಈ ದಲಿತ ಪರ ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಹೋರಾಟ ಕೈಗೊಳ್ತೇವೆ ಅಂತ ತಮ್ಮಲ್ಲಿ ಎಚ್ಚರಿಕೆ ಕೊಡ್ತೇನೆ. ನಾನು ರಮೇಶ್ ಮಂದಕನಹಳ್ಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೀದರ್. ಅವ್ರು ಯಾರಕ್ಕಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ಅವ್ರ ಮುಖಾಂತರನೇ ಕೇಳೋಣ. ಅಮ್ಮ, ಈಗ ನೀವು ಇಲ್ಲಿ ಬಂದು ಕುಂತೀರಿ, ನಿಮ್ಗ ಏನ್ ಬೇಕು, ಯಾಕೆ ಇಲ್ಲಿ ಬಂದು ಕುಂತೀರಿ ನೀವು ಇವತ್ತ ಇಂಥ ಬಿಸಿಲಾಗ? ನಿಮ್ಮ ಮನೆ ಕೆಲಸ ಎಲ್ಲ ಬಿಟ್ಟು ಈ ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ನೀವು ಯಾಕೆ ಬಂದು ಕುಂತೀರಿ? ನಿಮ್ಮ ಸಮಸ್ಯೆ ಏನು? ಜಾಗ ಬೇಕ್ರಿ ಮಣ್ಣಿ. ಎದ್ರ ಜಾಗ? ಸತ್ತರ ಬೇಕಲ್ಲ. ಏನು ಸ್ಮಶಾನ ಭೂಮಿ ಬೇಕಾ, ಏನ್ ಮನಿ ಬೇಕಾ, ಹೊಲ ಬೇಕಾ, ಏನ್ ಬೇಕು? ಸ್ಮಶಾನ ಭೂಮಿ ಬೇಕಾ? ಒಂದ್ ವೇಳೆ ಇವ್ರು ಅರಣ್ಯ ಇಲಾಖೆದವ್ರು ಕೊಡ್ಲಿಲ್ಲ ಅಂದ್ರೆ ನೀವು ಮುಂದಿನ ದಿನದಾಗ ಏನ್ ಮಾಡೋರಿದ್ದೀರಿ? ಹೋರಾಟ ಮಾಡ್ತೇವ್ರಿ. ಹೋರಾಟ ಮಾಡ್ತೀರಿ. ಕೂಡದ ಅಂದ್ರೆ ನಮ್ಗೆ ಮಶನ ಭೂಮಿನೇ ಇಲ್ಲ. ನಮ್ಗೆ ಮಶನ ಭೂಮಿ ನಾವು ತೋರಿಸ್ತೇವೆ. ನಾವು ಮಶನ ಭೂಮಿ ನೀವು ನ್ಯಾಯ ಕೂಡ ಬಂದಿರಿ ಅಂದ್ರೆ ನಮ್ಮ ಮುಂದೆ ಏನು ಹೋರಾಟ ಮಾಡ್ತೇವೆ. ನಮ್ಗೆ ಫೋನ್ ಆಗಲ್ಲ. ಮಶನ ಭೂಮಿ ಬೇಕೇ ಬೇಕು ನೋಡ್ರಿ. ನಮ್ಗೆ ಅದ್ರ ಸಲುವಾಗಿ ನಾವು ಕುಂತೇವೆ ಈಗೆಲ್ಲ ಬಿಸಿಲ ಬಂದು. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ. ಇವತ್ತಿನ ದಿವಸ ಅಮಲಾಪುರ ಗ್ರಾಮದ ಶಂಶಾನ ಭೂಮಿ ಕುರಿತು ಜಿಲ್ಲಾ ಅರಣ್ಯ ಭವನ ಬೀದರ್ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟಕ್ಕೆ ಕುರಿತು ಒಂದು ಗೀತೆಯನ್ನು ಪ್ರಸಾರ ಮಾಡಲಿದ್ದೇವೆ. ನಾವೆಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ಳುತ್ತೇನೆ. ನಮ್ಗ ನಿಮ್ಗ ಭೇದವಿಲ್ಲಣ್ಣು ಓ ಪೊಲೀಸ್ ಅಣ್ಣ, ನಮ್ಗ ನಿಮ್ಗ ಭೇದವಿಲ್ಲಣ್ಣು ಓ ಪೊಲೀಸ್ ಅಣ್ಣ. ಬಂತು ಮಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಮಂತ್ರಿ ಬಂತು ಕಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಮಂತ್ರಿ ಬಂತು ಮಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಮಂತ್ರಿ ಬಂತು ಮಂತ್ರಿ ಹೋಯ್ತು ಕಂತ್ರಿ ಬದುಕು ನಮದಾಯ್ತು. ಹುಣಗೇರಿ ಇನ್ನ ಆಗಿಲ್ಲೋ ಓ ಪೊಲೀಸ್ ಅಣ್ಣ. ಹುಣಗೇರಿ ಇನ್ನ ಆಗಿಲ್ಲೋ ಓ ಪೊಲೀಸ್ ಅಣ್ಣ. ಹುಣಗೇರಿ ಇನ್ನ ಆಗಿಲ್ಲೋ ಓ ಪೊಲೀಸ್ ಅಣ್ಣ. ಹುಣಗೇರಿ ಇನ್ನ ಆಗಿಲ್ಲೋ ಓ ಪೊಲೀಸ್ ಅಣ್ಣ.